ANMR ನ್ಯೂಸ್ಗೆ ಸ್ವಾಗತ. ಫುಲ್ ಮಿಲ್ಸ್ ಸಸ್ಯಾಹಾರಿ ಊಟಕ್ಕೆ ಒಮ್ಮೆ ಭೇಟಿ ಕೊಡಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್, ನಗರಸಭೆ ಹಿಂಭಾಗ, ಆಕ್ಸಿಸ್ ಬ್ಯಾಂಕ್ ಪಕ್ಕ, ಪಾರ್ಕ್ ರಸ್ತೆ, NR ಬಡಾವಣೆ, ಚಿಂತಾಮಣಿ. ಪ್ಲೇಟ್ ಮೀಲ್ಸ್ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿಯಲ್ಲಿ ಫುಲ್ ಮಿಲ್ಸ್ ಸಸ್ಯಾಹಾರಿ ಊಟ ಸಹ ಸಿಗಲಿದೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮೆಸ್ ತೆರೆದಿದ್ದು ಎಲ್ಲ ಅಡುಗೆಗಳನ್ನು ಸೌದೆಯಲ್ಲಿ ಮಾಡುತ್ತಿದ್ದು, ಊಟದಲ್ಲಿ ರಾಗಿ ಮುದ್ದೆ, ಚಪಾತಿ, ಅನ್ನ, ಪಾಯಸ, ಹಪ್ಪಳ, ಬೋಂಡ, ಮೊಸರು, ಮಜ್ಜಿಗೆ ಸೇರಿದಂತೆ ವಿವಿಧ ಪಲ್ಯಗಳ ಊಟ ದೊರೆಯುತ್ತದೆ. ಒಮ್ಮೆ ಸಂಪರ್ಕಿಸಿ. ಮುನಿರೆಡ್ಡಿ ಮಾಲೀಕರು. ಮೊಬೈಲ್ ಸಂಖ್ಯೆ 9442888491 ಮತ್ತು 7349389880. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಶ್ರೀನಿವಾಸರವರನ್ನು ಬೆಂಬಲಿಸಲು ಪತ್ನಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮನವಿ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಕ್ಷೇತ್ರದ ಚುನಾವಣೆಗೆ ನನ್ನ ಪತಿ DT ಶ್ರೀನಿವಾಸರವರನ್ನು ಕಾಂಗ್ರೆಸ್ ಪಕ್ಷವು ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದು, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮತದಾರರು ಈ ಬಾರಿ ನನ್ನ ಪತಿಯ ಗೆಲುವಿಗೆ ಸಹಕಾರ ನೀಡುವಂತೆ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸರವರು ಕೋರಿದರು. ಅವರು ನಗರದ ಮಾಳಪ್ಪಲ್ಲಿ ಬಡಾವಣೆಯಲ್ಲಿರುವ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ನಿವಾಸದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಆಗ್ನೇಯ ಶಿಕ್ಷಕರ ಕ್ಷೇತ್ರ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ವ್ಯಾಪ್ತಿಯ 5 ಜಿಲ್ಲೆಗಳಲ್ಲಿ 31 ತಾಲೂಕುಗಳಿದ್ದು ಎಲ್ಲ ಶಾಲಾ ಕಾಲೇಜುಗಳು ಭೇಟಿ ನೀಡಿ ಮತಯಾಚನೆ ಮಾಡುತ್ತಿದ್ದು, ನನ್ನ ಪತಿ ಪರವಾಗಿ ಪ್ರವಾಸ ಕೈಗೊಂಡಿದ್ದು ಶಿಕ್ಷಕರ ಸಮಸ್ಯೆಗಳ ಧ್ವನಿಯಾಗಿ ಕೆಲಸ ಮಾಡುತ್ತೇವೆ ಎಂದು ಅವರು ಭರವಸೆ ನೀಡಿದರು. ಕಾರಣಾಂತರಗಳಿಂದ ಹಿರಿಯೂರಿನಲ್ಲಿ ಕಳೆದ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದು, ಹಿಂದುಳಿದ ಜನಾಂಗಕ್ಕೆ BJPಯಲ್ಲಿ ಮನ್ನಣೆ ನೀಡದೇ ಇದ್ದುದರಿಂದ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು, ಯಾವ ಪಕ್ಷದಲ್ಲಿ ಇರುತ್ತೇವೆಯೋ ಆ ಪಕ್ಷಕ್ಕಾಗಿ ದುಡಿಯುತ್ತೇನೆ ಎಂದರು. ಶಿಕ್ಷಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಬದಲಾವಣೆಗಳಾಗುತ್ತಿವೆ ಎಂದ ಅವರು, ಹಳೆ ಪಿಂಚಣಿ ಯೋಜನೆ ಜಾರಿ, OPS ಜಾರಿ ಮಾಡುವುದು, ವರ್ಗಾವಣೆ ಸಮಸ್ಯೆ, ಅತಿಥಿ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಶ್ರಮಿಸಲಾಗುವುದು. ಈ ಬಗ್ಗೆ ಮುಖ್ಯಮಂತ್ರಿಗಳು ಸಹ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವುದಾಗಿ ಈಗಾಗಲೇ ತಿಳಿಸಿದ್ದಾರೆ ಎಂದರು. ಇನ್ನು ಸಭೆಯಲ್ಲಿ ಉಪಸ್ಥಿತರಿದ್ದ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಸಹೋದರ MC ಬಾಲಾಜಿ ಸಹ ಮಾತನಾಡಿ, ದಿವಂಗತ A ಕೃಷ್ಣಪ್ಪರವರು ನಮಗೆ ಚಿರಪರಿಚಿತರು, ನಮ್ಮ ತಂದೆ ಜೊತೆಯಲ್ಲಿ ಸಚಿವರಾಗಿದ್ದವರು ಎಂದರು. ರಾಜಕೀಯದಲ್ಲಿ ಏರುಪೇರಾದ ಸಂದರ್ಭದಲ್ಲಿ ತನಿಖೆ ನಡೆಸಿದಾಗ ಅವರು ನಮ್ಮನ್ನು ಬಿಟ್ಟುಕೊಡದೇ ಇರುವುದನ್ನು ಮೆಲುಕು ಹಾಕಿದ ಬಾಲಾಜಿ ಅವರು, ಅಂತಹವರ ಮಗಳು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಪತಿ DT ಶ್ರೀನಿವಾಸರವರು ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡುತ್ತಿದ್ದು, ನಾವೆಲ್ಲರೂ ಅವರನ್ನು ಗೆಲ್ಲಿಸುವಂತೆ ಮಾಡಲು ಪಣ ತೊಡೋಣ ಎಂದರು. ಇನ್ನು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ನಗರ ಅಧ್ಯಕ್ಷರಾದ ಡಾಬಾ ನಾಗರಾಜ್, KPCC ಸದಸ್ಯರಾದ ಕೃಷ್ಣಮೂರ್ತಿ, ಸೈಯದ್ ಏಜಾಜ್, ಮಹಬೂಬ್ ಜಾನ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬುಕ್ಕನಹಳ್ಳಿ ಶಿವಣ್ಣ, ಸ್ಕೂಲ್ ಸುಬ್ಬಾರೆಡ್ಡಿ, ಚಂದ್ರರೆಡ್ಡಿ, ಮಾಡಕೆರೆ ಮಣಿಕಂಠ, ನಗರಸಭಾ ಸದಸ್ಯರಾದ ಹರೀಶ್, ಉಮೇಶ್ ಸೇರಿದಂತೆ ಕರಿಪಲ್ಲಿ ಗ್ರಾಮದ ಸೈಯದ್ ಮಾಲಿಕ್ ಪಾಷಾ, ಮಾಜಿ TAPCM ಸದಸ್ಯ ಮಾದಮಂಗಲ ಚಂದ್ರಪ್ಪ ಸೇರಿದಂತೆ ಇತರೆ ಚುನಾಯಿತ ಪ್ರತಿನಿಧಿಗಳು ಮತ್ತಿತರರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು. ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಕಾರಣ, ಈಗಾಗಲೇ 3 ಬಾರಿ ಗೆದ್ದಿರುವಂಥ ಇವತ್ತಿನ MLC ಆಗಿರುವಂಥ ಅವರು 3 ಬಾರಿ ಆದರೂ ಕೂಡ ಶಿಕ್ಷಕರ ಅನೇಕ ಸಮಸ್ಯೆಗಳಿಗೆ ಅವರು ಸ್ಪಂದನೆಯನ್ನು ಮಾಡಿಲ್ಲ ಅನ್ನೋವಂಥ ಒಂದು ಬೇಸರ ಎಲ್ಲ ಶಿಕ್ಷಕ ವೃಂದದವರ ಹತ್ರ ಇದೆ. ಉದಾಹರಣೆಗೆ, ಈಗ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ, ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅಂತೇಳಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಶಿಕ್ಷಕರು. ಅಂಥ ಸಂದರ್ಭದಲ್ಲಿ BJP ಸರ್ಕಾರನೇ ಆಡಳಿತದಲ್ಲಿತ್ತು, ಆದರೆ ಅವರ ಭರವಸೆಗಳನ್ನು ಸರ್ಕಾರ ಕಿವಿಗೊಡಲಿಲ್ಲ. ಹಾಗಾಗಿ ಇವರು ಎಲೆಕ್ಟ್ ಆಗಿ ಕೂಡ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆಯನ್ನು ಶಿಕ್ಷಕರಿಗೆ ಕೊಡಲಿಲ್ಲ ಅನ್ನುವಂಥ ಬೇಸರ ಆ ಒಂದು ವೃತ್ತದಲ್ಲಿದ್ದಾರೆ. ಹಾಗಾಗಿ ಅವ್ರು ಖಂಡಿತ ಈ ಸಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಮ್ಮ ಒಂದು ಸಹಮತವನ್ನು ಕೊಡ್ತಾರೆ. ಇವತ್ತು ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರೋದು ಮತ್ತು
ನಮ್ಮ ಸರ್ಕಾರ ಇವತ್ತು ಬದ್ಧತೆಯಿಂದ ಅದು ಗೆಸ್ಟ್ ಫ್ಯಾಕಲ್ಟಿ ಸಮಸ್ಯೆ ಇರ್ಬೋದು, ಈಗಾಗಲೇ ಏನು ಅವರ ಆಶ್ವಾಸನೆಗಳನ್ನ ಏನು ಕೊಟ್ಟಿದ್ರು ಅದನ್ನು ಬಹುತೇಕವಾಗಿ ಈಡೇರಿಸೋದಕ್ಕೆ ಸರ್ಕಾರ ಯೋಚನೆ ಮಾಡಿ ಈಗಾಗಲೇ ಆರ್ಡರ್ ಮಾಡಿದ್ದಾರೆ. ಮತ್ತು ಸರ್ಕಾರ ಇವತ್ತು ಬಡವರ ಪರ, ದೀನದಲಿತರ ಪರ, ಎಲ್ಲರ ಪರ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ಸಮಸ್ಯೆಗಳಿಗೆ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ 2015 ನಂತರ ಹೊಸ ನೇಮಕಾತಿ ಆಗಿಲ್ಲ. ಅದು ಬಹಳ ವರ್ಷದಿಂದ ಬೇಡಿಕೆ ಇತ್ತು. ಸಚಿವರಾದಂಥ ಸುಧಾಕರ್ ಸರ್ ಅವರು ಅದನ್ನು ಹೇಳಿದ್ದಾರೆ, ನಾವು ಸರ್ಕಾರದ ಮಟ್ಟದಲ್ಲಿ ಅದಕ್ಕೂ ಕೂಡ ಒಂದು ಉತ್ತಮವಾದಂಥ ತೀರ್ಮಾನವನ್ನು ತಗೊಳ್ತೀವಿ ಅಂತ ಹೇಳಿ. ಮತ್ತು ಪೆನ್ಷನ್ ಸ್ಕೀಮ್, ಓಲ್ಡ್ ಪೆನ್ಷನ್ ಸ್ಕೀಮ್ನು ಮರು ಜಾರಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಸೊ ಹಾಗಾಗಿ ಶಿಕ್ಷಕರು ತಮಗೆ ಯಾವ ಸರ್ಕಾರ ಅನುಕೂಲ ಮಾಡುತ್ತೆ ಅವ್ರಿಗೆ ಆಶೀರ್ವಾದವನ್ನು ಖಂಡಿತ ಮಾಡ್ತೀವಿ. ಇವತ್ತು ಮೈತ್ರಿ ಆಗ್ತಾ ಇರುವಂಥದ್ದು, ಒಂದು ಸಾರಿ ಅವ್ರು ಕಾಂಗ್ರೆಸ್ ಜೊತೆ ಮೈತ್ರಿ ಅಂತ ಬರ್ತಾರೆ, ಇನ್ನೊಂದು ಸಾರಿ BJP ಜೊತೆ ಮೈತ್ರಿ ಅಂತ ಹೋಗಿದ್ದಾರೆ ಈಗ. ಹಾಗಾಗಿ ಜನ ಬುದ್ಧಿವಂತರಿದ್ದಾರೆ, ಅವ್ರಿಗೆ ಬೇಕಾದಾಗೆಲ್ಲ ಮೈತ್ರಿ ಆಗ್ತಾರೆ ಅಂದ ತಕ್ಷಣ ಜನ ಅದನ್ನು ಸುಮ್ಮನೆ ಪರಿಗಣಿಸೋದಿಲ್ಲ. ಹಾಗಾಗಿ ಅವ್ರು ಎಷ್ಟೇ ಮೈತ್ರಿ ಆದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅದರದ್ದೇ ಆದಂಥ ಮತದಾರರಿದ್ದಾರೆ, ಜನ ಆಶೀರ್ವಾದ ಮಾಡ್ತಾರೆ. ಮತ್ತು ಸರ್ಕಾರ ಕೊಟ್ಟ ಭರವಸೆಗಳನ್ನ ಇವತ್ತು ಈಡೇರಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಗಮನ ಕೊಟ್ಟು ಏನಿವತ್ತು ಗ್ಯಾರಂಟಿಗಳು ಸಾಧ್ಯನೇ ಇಲ್ಲ ಮಾಡೋದಕ್ಕೆ ಅಂತಂದು BJPನವ್ರು ಏನು ಹೇಳಿದ್ರು, ಗ್ಯಾರಂಟಿಗಳು ಕೊಡೋದ್ರಿಂದ ಬಿತ್ತೋಗುತ್ತೆ ಕರ್ನಾಟಕ ಅಂದರು. ಅವರು ರಾಜಸ್ಥಾನ, ಮಧ್ಯಪ್ರದೇಶ ಚುನಾವಣೆಗಳಲ್ಲಿ ಮಾಡಿದ್ದೇನು, ಅವರು ಗ್ಯಾರಂಟಿಗಳು ಘೋಷಣೆ ಮಾಡಿದ್ರು. ಹಾಗಾಗಿ ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ನಮ್ಮ ಸರ್ಕಾರ ಏನು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಅದನ್ನು ಬದ್ಧತೆಯಿಂದ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಯುವ ನಿಧಿಗೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಡೀ ಸರ್ಕಾರ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಮೆಟರ್ನಿಟಿ ಲೀವ್, ಮಾತೃತ್ವ ರಜೆಯನ್ನು ಗೆಸ್ಟ್ ಫ್ಯಾಕಲ್ಟಿಗೆ ಇರಲಿಲ್ಲ. ಇವತ್ತು ಹೆಣ್ಣು ಮಕ್ಕಳು ಹೆಚ್ಚು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಮೆಟರ್ನಿಟಿ ಲೀವ್ ಭಾಳ ಅವಶ್ಯಕತೆ ಹೆಣ್ಣು ಮಕ್ಕಳಿಗೆ. ಅದನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಗಮನಿಸಿ ಅದನ್ನು ಕೂಡ ಗೆಸ್ಟ್ ಫ್ಯಾಕಲ್ಟಿ ಕೊಟ್ಟಿರುವಂಥದ್ದು. ಮತ್ತು ಅವರು 60 ವರ್ಷ ಆದ ನಂತರ ರಿಟೈರ್ಡ್ ಆದಮೇಲೆ 5 ಲಕ್ಷ ರೂಪಾಯಿಗಳನ್ನು ಹಣವನ್ನು ಅವರ ಒಂದು ಕುಟುಂಬಕ್ಕೆ ಅವ್ರಿಗೆ ಕೊಡುವಂಥದ್ದು. ಮತ್ತು ಹೆಲ್ತ್ ವಿಮೆಯಲ್ಲಿ ಅವರನ್ನು ಸೇರಿಸುವಂಥದ್ದು. ಹೀಗೆ 5 ರಿಂದ 6 ಬೇಡಿಕೆಗಳನ್ನು ಇವತ್ತು ಸರ್ಕಾರ ಈಡೇರಿಸಿರುವಂಥದ್ದು. ಬಹುಶಃ ಅದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಂಥವರು ಡಾಕ್ಟರ್ ಸುಧಾಕರ್ ಅವರು ಸಚಿವರಾಗಿ ಅವರ ಒಂದು ವ್ಯಾಪ್ತಿಯಲ್ಲಿ ಉತ್ತಮವಾದಂಥ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಅವರು ಉಪಮುಖ್ಯಮಂತ್ರಿಗಳು ಸೇರಿ ಸರ್ಕಾರ ಇವತ್ತು ಮಾಡಿದೆ. ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ, ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅನ್ನುವಂಥದ್ದು ಹಲವಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದು ಟೀಚರ್ಸೇ ಅಂತಲ್ಲ, ನಮ್ಮ ಸರ್ಕಾರಿ ನೌಕರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಳೆದ ವಾರ ತಾನೇ ಮುಖ್ಯಮಂತ್ರಿಗಳು ಅದರ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಖಂಡಿತವಾಗಿ ಯಾಕಂದರೆ ಪಕ್ಷದ ಪ್ರಣಾಳಿಕೆಯಲ್ಲೇ ಸಿಗೋದ್ರಿಂದ ಅದನ್ನು ಜಾರಿ ಮಾಡ್ತೇವೆ ಅಂತೇಳಿ ನಾನು ಇವತ್ತ ಒಂದು ಇರುವಂಥ ಶಿಕ್ಷಕರಿಗೆ, ಪಕ್ಷದ ಮುಖಂಡರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಪಕ್ಷ ಯಾವ್ಯಾವ ಇದನ್ನು ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ ಅವೆಲ್ಲವನ್ನು ಕೂಡ ಚಾಚು ತಪ್ಪದೆ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ನಮ್ಮ ಮತದಾರರು ಯಾರು ಶಿಕ್ಷಕರಿದ್ದಾರೆ ಅವರಿಗೆ ಹೇಳುವಂಥ ಕೆಲಸವನ್ನು ನಾವು ಮಾಡಿ ಖಂಡಿತವಾಗ್ಲೂ ಪಕ್ಷ ಅದನ್ನು ಗಣನೆಗೆ ತಗೊಳುತ್ತೆ ಅನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ. ತಗೊಳ್ಳುವಂಥದ್ದು ಶ್ರೀನಿವಾಸ್ ಅವರು ಒಬ್ಬ KS ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ, ಪೊಲೀಸ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ತದನಂತರ ಅವರು VR ತಗೊಂಡು ನಮ್ಮದೇ ಶಿಕ್ಷಣ ಸಂಸ್ಥೆಗಳು, ನಮ್ಮಲ್ಲೂ 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಸ್ಕೂಲಿಂದ ಹಿಡಿದು ಇಂಜಿನಿಯರಿಂಗು, ಲಾ, ನರ್ಸಿಂಗ್ ಕಾಲೇಜಸ್ಸು ಇದೆ. ಆ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ ಬಹುಶಃ ಈ ಜಿಲ್ಲೆಗೂ ನಮ್ಮ ಕುಟುಂಬಕ್ಕೂ ಒಂದು ಉತ್ತಮವಾದಂಥ ನಂಟು ಅನೇಕ ವರ್ಷಗಳಿಂದ ಇರುವಂಥದ್ದು. ಅಂದರೆ ಮೊದಲು ಕೋಲಾರ ಇವೆಲ್ಲ ಸೇರಿಸಿ ಒಂದು ಜಿಲ್ಲೆಯಾಗಿ ಇದ್ದಂಥದ್ದು. ನನ್ನ ತಂದೆಯವರು 1982ರಲ್ಲಿ ಅಂದು ನಡೆದಂಥ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಯುವ ಮುಖಂಡನಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿಗೆ ಸ್ಪೀಕರ್ ಆಗಿದ್ದಂಥ ಇದೇ ಜಿಲ್ಲೆಯವರು ಅವರು ನಮ್ಮ ತಂದೆಯವರ ಕೆಲಸ ನೋಡಿ ಪಕ್ಷದಲ್ಲಿ ಏನಾದರೂ ಒಂದು ಪೋಸ್ಟನ್ನು ಕೊಡ್ತೀನಿ ಅಂದಾಗ, ಇಲ್ಲ ನಮ್ಮದೊಂದು ಕುಗ್ರಾಮ ಅವತ್ತಿಗೆ ದೇವಸಂದ್ರ, ನಮ್ಮ ಊರಿಗೆ ಒಂದು ಶಾಲೆ ಕೊಡಿ ಅಂತೇಳಿ ವಿನಂತಿಯನ್ನು ಮಾಡ್ತಾರೆ. ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವರು ನಮ್ಮ ಊರಿಗೆ ಒಂದು ಶಾಲೆಯನ್ನು ಕೂಡ
ಮಂಜೂರು ಮಾಡಿ ಕೊಡ್ತಾರೆ. ಅದು ಇವತ್ತು ಏಡೆಡ್ ಇನ್ಸ್ಟಿಟ್ಯೂಷನ್ ಆಗಿದೆ. ಅಲ್ಲೂ ಕೂಡ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಬಹುಶಃ ಈ ಜಿಲ್ಲೆಯ ಇಲ್ಲಿ ಕಳೆದು ಹೋದಂಥ ಹಿಂದೆ ಆಡಳಿತ ನಡೆಸಿದಂಥ ಅನೇಕ ನಾಯಕರುಗಳು ನಮ್ಮ ತಂದೆಯವರ ರಾಜಕೀಯಕ್ಕೂ ಸಹಿತ ಬಹಳ ಸಹಕಾರಿಯಾಗಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬೇಕಾಗುತ್ತೆ. ತುಂಬ ಕೂಡ ಬಂದಿರೋದ್ರಿಂದ ಈ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಅವಶ್ಯಕತೆಗಳೇನು, ಇಲ್ಲಿನ ಸಮಸ್ಯೆಗಳೇನು, ಈ ಸರ್ಕಾರದ ಮಟ್ಟದಲ್ಲಿ ಹೇಗೆ ಶಿಕ್ಷಕರಿಗೆ ಧ್ವನಿಯಾಗಿ ಕೆಲಸವನ್ನು ಮಾಡ್ಬೋದು ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಪಕ್ಷದ ಮುಖಂಡರುಗಳು ಇನ್ನೂ ಹೆಚ್ಚು ಗಮನವನ್ನು ಕೊಟ್ಟು ಈ ಒಂದು ಚುನಾವಣೆ ಮೇಯಲ್ಲಿ ನಡೆಯೋದ್ರಿಂದ, ಮೇ ಅಥವಾ ಜೂನಲ್ಲಿ ನಡೆಯೋದ್ರಿಂದ, ಮತ್ತು ಇದುವರೆಗೂ ನಾವು ಕಾಂಗ್ರೆಸ್ ಪಕ್ಷದಿಂದ ಇದು ಗೆದ್ದಿಲ್ಲ. ಹಾಗಾಗಿ ಒಂದು ಟಾಸ್ಕ್ ಅಂತಾನೆ ತಗೊಂಡು ನಾವೆಲ್ಲರೂ ಸೇರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾನು ಮತ್ತೊಮ್ಮೆ ಕೋರ್ಕೊಳ್ತಾ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಬಾಲಾಜಿ ಮತ್ತು ಬ್ಲಾಕಿನ ಎಲ್ಲ ಅಧ್ಯಕ್ಷರುಗಳಿಗೂ ಪಕ್ಷದ ಮುಖಂಡರುಗಳಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು